ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮಿತ್ ಶಾಗೆ ಪತ್ರವನ್ನು ಬರೆದಿದ್ದಾರೆ ಸಚಿವೆ ಶೋಭಾ ಕರಂದ್ಲಾಜೆ. ರಾಜ್ಯ ಸರ್ಕಾರದ PRC ವಿತರಣೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಬಾಹಿರವಾಗಿ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಪತ್ರವನ್ನ ರವಾನೆ ಮಾಡಿರುವುದು ಸಚಿವೆ ಶೋಭಾ ಕರಂದ್ಲಾಜೆ. ಆದೇಶದಿಂದ ದೇಶದ ಭದ್ರತೆಗೆ ಆತಂಕ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ PRC ಸರ್ಕಾರ ವಿತರಿಸ್ತಾ ಇದೆ, ಇದು ದೇಶದ ಭದ್ರತೆಗೆ ಆತಂಕ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಗೃಹ ಮಂತ್ರಾಲಯ ತಕ್ಷಣ ಇದನ್ನು ಪರಿಶೀಲಿಸಬೇಕು ಅನ್ನುವಂಥ ಮನವಿಯನ್ನು ಈ ಪತ್ರದ ಮೂಲಕ ಮಾಡಲಾಗಿದೆ. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಆ ಪತ್ರದ ಪ್ರತಿಯನ್ನು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿರುವುದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ PRC ಅಂದ್ರೇನು ಅನ್ನೋ ಆಧಾರದಲ್ಲಿ ನೀವು ನೋಡೋದಾದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇದರ ವಿತರಣೆಗೆ ಸರ್ಕಾರ ಮುಂದಾಗಿದೆ ಅಂತ. ರೈಟ್, ಇಲ್ಲಿರುವಂಥ ಕೆಲವೊಂದು ವಿಚಾರಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಆಗೋದಕ್ಕೂ ಮುನ್ನ ಕಾಂಗ್ರೆಸ್ ಏನು ಹೇಳ್ತು ಅಂದರೆ SIR ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ, ಆದರೆ ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ಅಂತ ಹೇಳಿದ್ರು. ಆಗ BJP ಮತ್ತು ಚುನಾವಣಾ ಆಯೋಗಗಳು SIR ಪ್ರಕ್ರಿಯೆ ದೇಶದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಡೆದಿದೆ, ಈಗಲೂ ಕೂಡ ನಡೆಯುತ್ತೆ. ಅಕ್ರಮ ವಲಸಿಗರಿರ್ಬೋದು, ಮೃತಪಟ್ಟವರಿರ್ಬೋದು, ಎರಡೆರಡು ವೋಟರ್ ID ಯಾರಿದ್ದಾರೆ ಅದನ್ನು ರಿಮೂವ್ ಮಾಡುವಂಥ ಪ್ರಕ್ರಿಯೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಅಹಿತಕರ ಅಕ್ರಮಗಳು ನಡೆಯೋದಿಲ್ಲ ಅಂತ ಸಮಜಾಯಿಷಿಯನ್ನು ಕೊಟ್ಟರು. ಕರ್ನಾಟಕದಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ಬಟ್ ಹೆಂಗಾಗ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರ ಆಧಾರದಲ್ಲಿ ನೋಡೋದಾದರೆ ಈಗ BJP ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಮೇಲೆ. ಏನಂತ? ಬಹಳ ಮುಖ್ಯವಾಗಿ ಸಮುದಾಯ ಭವನಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಒಂದಷ್ಟು ಜನರನ್ನು ಕೂರಿಸ್ಕೊಂಡು SIR ಪ್ರಕ್ರಿಯೆ ನಡೆಸ್ತಿದ್ದಾರೆ ಅಂತ. ಸೊ SIR ಪ್ರಕ್ರಿಯೆ ಅಂದಾಗ ಅದಕ್ಕೆ ಆದಂಥ ನಿಯಮಗಳಿದ್ದಾವೆ. ಮನೆಗೆ ಹೋಗಿ ವಿಸಿಟ್ ಮಾಡಿ ಡೇಟಾ ತೊಗೊಂಡು, ಡೇಟಾ ಕಮ್ಯುನಿಕೇಷನ್ ಆದಮೇಲೆ ಒಂದು ಸಿಗ್ನೇಚರ್ ತೊಗೊಂಡು ಎನ್ಯುಮರೇಷನು, 2ನೇ ಹಂತ, 3ನೇ ಹಂತ, ಈ ರೀತಿಯ ಪ್ರಕ್ರಿಯೆಗಳಿದ್ದಾವೆ. ಅದು ಆಗ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಈಗಾಗಲೇ BJP ಮತ್ತು JDS ಮಾಡಿದೆ. ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ದಾಗಿದೆ. ಇದರ ನಡುವೆ ಯಾರಿಗೆಲ್ಲ ವಾಸ ದೃಢೀಕರಣ ಪತ್ರ ಅನ್ನೋದಿರೋದಿಲ್ಲ, ಸೊ ಅವರು ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳಿಂದ ಇರಬಹುದು, ಅಕ್ರಮವಾಸಿಗಳೇ ಇರ್ಬೋದು ಅಥವಾ ಸಕ್ರಮವಾಸಿಗಳೇ ಇರ್ಬೋದು, ಅದು ಗೊತ್ತಿಲ್ಲ. ಬಟ್ ಈಗ ಸರ್ಕಾರ ಏನು ಮಾಡ್ತಿದೆ ಅಂದರೆ PRC ಕೊಡ್ತಾ ಇದೆ, ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಕೊಡ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಶೋಭಾ ಕರಂದ್ಲಾಜೆ ಮಾಡಿದ್ದಾರೆ. BJP ಎಚ್ಚೆತ್ಕೊಂಡಂಗೆ ಕಾಣ್ತಾ ಇದೆ. ಹಾಗಾದರೆ SIR ಪ್ರಕ್ರಿಯೆ ದೇಶದಾದ್ಯಂತ ಆಗಿದೆಯಲ್ಲ, ಕೇರಳದಲ್ಲಿ ಇಂಥದ್ದೇ ಆಗಿತ್ತು, ನೀವು ಗಮನಿಸಬಹುದು. ಅಲ್ಲಿ ಅಪ್ರಾಕ್ಸಿಮೇಟ್ಲಿ 9 ಲಕ್ಷ ಮತದಾರರಷ್ಟೇ ಈ SIR ಪ್ರಕ್ರಿಯೆಯಿಂದ ಹೊರಗಿದ್ದಾರೆ. ಯಾವಾಗ SIR ಪ್ರಕ್ರಿಯೆ ತೀರಾ ತಳಮಟ್ಟದಿಂದ ಆಗುತ್ತೆ, ಕಂಪ್ಲೀಟ್ ಸ್ಕ್ರೂಟನಿ ಆಗುತ್ತೆ ಅಂತ ಗೊತ್ತಾಯಿತು, ಆಗ ಅಲ್ಲಿನ ಸರ್ಕಾರ ಅಲ್ಲಿನ ನಿವಾಸಿಗಳಿಗೆ, ಯಾರು ಅವರ ರೆಸಿಡೆಂಟ್, ಅವರ ವೋಟರ್ಸ್ ಅಂತ ಗೊತ್ತಾಯಿತು, ಅವರಿಗೆ ವಾಸ ದೃಢೀಕರಣ ಪತ್ರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿತು. ಅದರ ಫಲಶ್ರುತಿಯ ಅಪ್ರಾಕ್ಸಿಮೇಟ್ಲಿ 9 ಲಕ್ಷ ಮತದಾರರಷ್ಟೇ ಉಳಿಯೋದಕ್ಕೆ ಸಾಧ್ಯ ಆಯಿತು SIR ಪ್ರಕ್ರಿಯೆಯಿಂದ. ಅಥವಾ ಈ ಬೇರೆ ಬೇರೆ ಕಾರಣಗಳಿಂದ ಗುರುತಿನ ಚೀಟಿಯನ್ನು ಕಳ್ಕೊಂಡ್ರು, ಇನ್ನೆಲ್ಲರೂ ಕೂಡ ಉಳ್ಕೊಂಡ್ರು. ಅಂತಹದ್ದೇ ಸ್ಟ್ರಾಟಜಿಯನ್ನು ಕರ್ನಾಟಕದಲ್ಲಿ ಮಾಡ್ತಿದೆ ಅನ್ನುವಂತಹ ಆಧಾರದಲ್ಲಿ ಈಗ ಶೋಭಾ ಕರಂದ್ಲಾಜೆಯವರು ಅಮಿತ್ ಶಾ ಅವರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂತ ಗಮನಕ್ಕೆ ತಂದ್ವಿ. ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಗಮನಕ್ಕೆ ತಂದ್ವಿ. ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಹೇಗೆ ಬಚಾವ್ ಮಾಡೋದು, ಅವರನ್ನು ವೋಟರ್ ಲಿಸ್ಟ್ಗೆ ಹೇಗೆ ಸೇರಿಸೋದು, ಅವರಿಗೆ ಸೌಲಭ್ಯಗಳನ್ನು ಹೇಗೆ ಕೊಡೋದು, ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು, ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ
ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನಿ ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಇವತ್ತು ಕಾನೂನುಬದ್ಧಗೊಳಿಸುವುದಕ್ಕಾಗಿ PRC ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡಬಹುದು? ಯಾರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೊಡಬಹುದು? ಅದು ಒಬ್ಬ DC ಅಲ್ಲ. ಅವರು ಮಾಡಿರುವ